ನಿಮಗೆ ಗೊತ್ತಿಲ್ಲ, ಭಾಳ ಅಂದ್ರೆ ಭಾಳ ತಲೆ ಕೆಡ್ಸಕತ್ತಳ ಇತ್ತಿತ್ತಾಗಂತರು. ನಿಜವಾಗ್ಲು ಸಣ್ಣಕ್ಕಾಗಿ ಸಣ್ಣ ಮಾತಾ ಇಲ್ಲ ಅಂತೀನಿ ನಾನು. ಆಮೇಲೆ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಾ, ಮೊನ್ನೆ ನಮ್ಮ ಮನ್ಯಾಗ ಒಂದು ದೊಡ್ಡ ಜಗಳ ಆಗೈತಿ ಒಂದು ಬರ ಅಂದ್ರೆ ಅದೇನು ಸಾಧಾರಣಕ್ಕಾಗಿಲ್ಲ ಬಿಡ್ರಿ. ದೊಡ್ಡ ಜಗಳ ಆತು ಅಂದ್ರೆ ಜಗಳ ಅಂದ್ರೆ ಹೆಂಗೆ, ಅದು ಯಾಕೆ ಕೆಟ್ಟ ಅಂತ ಮಾಡಿರಿ ನೀವು, ಹೊಡೆದಾಟ ಬಡದಾಟ ಆಗೋ ಲೆಕ್ಕಕ್ಕೆ ಆತು. ಅಂಥದ್ದೇನತ್ರಿ? ಈಗ ನನ್ನ ಮಗಳಿಂದ ನಿಮ್ಮ ಮನ್ಯಾಗ ಜಗಳ ಆಗತ್ತೈತ್ರಿ? ಕತ್ತತ್ರಿ ಅಂದ್ರೆ ಅನುಮಾನ ಆಗ್ತಾ ಐತಿ ಬಂದಾಗಿಂದ ನಿದರಾಡಿ. ಅಯ್ಯೋ ಈಕೆದಳಲ್ಲ ನನ್ನ ಸೊಸಿ, ಈಕಿ ನನಗಂತೂ ರೊಟ್ಟಿ ನೆಟ್ಟು ಕೊಟ್ಟಿಲ್ಲ, ಅಷ್ಟು ನಾನು ಉರ್ಸ್ಕೊಂಡು ತಿಂದಾಳ ವಯಸ್ಸಿನಾಗ. ಭಾಳ ಕಿರಿಕಿರಿ ಕೊಟ್ಟಾಳ ಆಕಿ. ನಾನು ಒಂಚೂರು ಒಡ ಮಾತಾಡಿದೆ ಮದುವೆಯಾಗ, ಒಂಚೂರು ನಿಮ್ಮನ್ನು ಮಾತಾಡ್ಸ್ಲಂಗಿದ್ದೆ ಅಂತೇಳಿ ನಿಮ್ಗೆ ಹಂಗೆ ಅನ್ನಿಸ್ತು. ಆದ್ರೆ ಯಾವ್ದಕ್ಕೆ ಹಂಗಿದ್ದೆ, ನನ್ನ ಮೊಮ್ಮಗಳು ಬರ್ಬೇಕಾದ ಜಗದಾಗ ನಿಮ್ಮ ಮಗಳು ಬಂದ್ಲು ಅನ್ನೋ ಒಂದೇ ಒಂದು ಸಣ್ಣ ಕಾರಣಕ್ಕಷ್ಟೇ. ಅಷ್ಟು ಬಿಟ್ಟು ನೋಡ್ರಿಪ್ಪ, ನನಗೆ ನಾ ಹುಡುಗಿ ಮ್ಯಾಗೇನು ದ್ವೇಷನ್ರಿ. ಊರಿಗೆ ಹೋಗೋ ಕಾಡ್ಬಾ ಅಂತತಿ, ನಾ ಯಾಕೆ ಹುಡುಗಿ ಮ್ಯಾಗ ದ್ವೇಷ ಇಟ್ಕೊಲಿ? ಅಯ್ಯೋ ದೇವ್ರೆ, ಅದೆಲ್ಲ ದ್ವೇಷ ಗೀಷ ಎಲ್ಲ ಏನೂ ಇಲ್ಲ. ಅದು ನಿಮ್ಮ ಮಗಳದಳಲ್ಲ, ಈಗ ನಮ್ಮ ಸೊಸಿ ಹಂಗೆ ಮಾಡಿಲ್ಲ, ಈಕಿರ ಸ್ವಲ್ಪ ಚಂದ ನೋಡ್ಕೋಬೇಕ ನನ್ನ. ಈಕಿನೂ ಹಂಗೆ ಮಾಡಕತ್ತಾಳ ನೋಡ್ರಿ, ಒಟ್ಟ ನನ್ನ ಕಂಡ್ರೆ ಸೇರಂಗಿಲ್ಲ ಒಂಥರಾನೇ. ನನಗೆ ಒಂಥರ ಬೇಜಾರಾಗಿಬಿಡ್ತೈತಿ. ಅಯ್ಯೋ ನೀವು ಬೇಜಾರು ಮಾಡ್ಕೋಬೇಡ್ರಿ, ಎಷ್ಟಾದರೂ ದೊಡ್ಡವರಕ್ಕಿರಿ. ನೀವು ಮನಸ್ಸು ನಿಂತ್ಕೊಂಡು ಹಂಗೆಲ್ಲ ಇದು ಮಾತಾಡಿದ್ರೆ ನನ್ನ ಮಗಳಿಗೆ ಒಳ್ಳೇದಾಗಲ್ಲ. ನೀವು ಹಂಗೆ ಅಂತೀರಿ, ಆದ್ರೆ ಇವ್ರೇನು ಸ್ವಲ್ಪ ಕಿರಿಕಿರಿ ಕೊಡ್ತಾರಂತ ಮಾಡಿರಿ. ಬಂದು ನೋಡ್ರಿ, ಈಗ ನಮ್ಮ ಈಕೆ ಸೊಸಿ ಮಗಳದಾಳಲ್ಲ ನನ್ನ ಮೊಮ್ಮಗಳು, ಆಕೆ ಏನು ಮಾಡಿಬಿಟ್ಲು, ಅವನ್ನ ಕಟ್ಕೊಂಡು ಬೇರೆ ಜೊತೆ ಓಡೋಗ್ಬಿಟ್ಲು. ಓಡೋಗಿ ನಾವು ಏನ್ರಿ ಅವ್ರ ಕೈ ಬಿಟ್ಟೇವು, ನಾವು ಸುಮ್ಮನೆ ಇರ್ಬೇಕಾ? ಈಕಿ ಮನೆ ಸೊಸಿಯಾಗಿ ಈಕಿಗೆ ಹಾಕ್ಬೇಕು, ನಮ್ಮ ಆಚಾರ ವಿಚಾರನ ಮುರಿ ಅಂತ ಅಧಿಕಾರ ಈಕಿಗೆ ಯಾರು ಕೊಟ್ರು? ಮೊದ್ಲಿರ್ತಾ ನೋಡ್ರಿ ನಾವು ಭಾಳ ಸಂಸ್ಕಾರ ಪದ್ಧತಿ ನಡೆಸ್ಕೊಂತ ಬಂದವ್ರು ನಾವು, ಹೌದಾ? ಈಕೆ ಏನು ಮಾಡಿಬಿಟ್ಲು ಇದಕ್ಕಿದ್ದಂಗೆ ನನ್ನ ಮಗಗ ನನಗೆ ಗಂಡಗೆ ಹಚ್ಚಾಳ. ಫಸ್ಟ್ ತನ್ನ ಗಂಡಗೆ ಆಕಿನ ಒಳಗೆ ಬಿಟ್ಕೊರಿ, ಆಕಿನ ಮಾತಾಡಿಸ್ರಿ, ಆಕಿಗೆ ಕೂಟ್ ನೀವು ಹಂಗ್ಯಾಕೆ ನಡ್ಕೊಂತೀರಿ ಅಂತೇಳಿ ಅಲ್ಲ. ಇದಕ್ಕೆ ಮುಂಚೆ ಏನಾಗ್ಬಿಟ್ಟೈತಿ, ಈಗ ಹೋಗಿ ಆಕಿನ ಮಾತಾಡ್ಸಾಳ, ಇದ್ದೂರಾಗ ಇದಾಗಿರೋದು ರಾಡಿ. ಹಾಗಾಗಿ ಈಕಿಗೆ ಸಿಕ್ಕಾಳ, ಎಲ್ಲಿ ಸಿಕ್ಕಾಳೋ ಯಾವಾಗ ಸಿಕ್ಕಾಳೋ ಇವ್ರು ಏನೇನು ಮಾತಾಡ್ಯಾರೋ ನಂಗೆ ಗೊತ್ತಿಲ್ಲ. ಆಕಿಗೆ ಬಾಂಡೆ ಸಾಮಾನು ಕೊಡ್ರಿ, ಅರ್ಬಿ ಕೊಡ್ರಿ, ಅದು ಮಾಡ್ರಿ ಇದು ಮಾಡ್ರಿ, ಒಳಗೆ ಬಿಟ್ಕೊಡ್ರಿ ಅಂತೇಳಿ ಒಂದೇ ಸಮನ ಐಕಿ ನಿಮ್ಮ ಮಗಳದು. ನಾನು ಬೇಡ, ಅದೆಲ್ಲ ನಮಗೆ ಆಗೋದಿಲ್ಲ. ಊರನ್ ಮಂದಿರ ಏನಂತಾರ, ನಮ್ಮನ್ನ ಎಷ್ಟು ನಿಕೃಷ್ಟವಾಗಿ ಕಾಣ್ತಾರಂತ ಮಾಡಿ ನಮ್ದೀಗ ಆಲೆ ಮರ್ಯಾದೆ ಹೋಗೈತಿ. ಇನ್ನು ಆಕಿನ ಒಳಗೆ ಬಿಟ್ಕೊಂಡು ನಾವು ಇನ್ನು ಕೆಡಿಸ್ಕೊಳಕ್ಕೆ ತಯಾರಿಲ್ಲ, ನಾವು ಬೇಡ ಅಂತ ನಾ ಅಂದೆ. ಅಂದಮ್ಯಾಗ ಈಕಿ ನಿಮ್ಮ ಮೊಮ್ಮಗಳು ಸುಮ್ಮನೆ ಇರ್ಬೇಕಾ? ಸುಮ್ಮನೆ ಇರ್ಲಾರ್ದು ಏನು ಮಾಡ್ಯಾಳ, ಅದನ್ನು ಸೊಸಿ ಮ್ಯಾಗ ಮುಂದೆ ಇಟ್ಟಾಳ, ನನ್ನ ಮಗನ ಮುಂದೆ ಬಾಯ್ ಮಾಡ್ಯಾಳ. ಹಿಂಗೆ ಇವ್ರು ನಡೆದೈತಿ. ನನ್ನ ತಲೆ ಕೆಟ್ಟು ನಾನು ಹೋಗಿ ಅಲ್ಲೇ ಒದರಾಡಿದೆ. ಅದಾದ್ಮೇಲೆ ಏನಾಗಿತ್ತು ಗೊತ್ತನ್ರಿ? ಈಗ ಹೇಳ್ರಿ ಅವ್ರ ಮನೆ ಬಿಟ್ಟು ಹೋದ್ರೆ ನಾನೇನು ಮಾಡ್ಬೇಕು? ಹೌದಿಲ್ರಿ? ಅಲ್ಲ ಹೌದು, ಈಕಿ ಅದು ಹೌದು ಅಂತ ಮೆತ್ತಗೆ ಮಾತಾಡ್ತಿರಲ್ಲ. ನಿಮ್ಮ ಮಗಳಿಗೆ ಎದಕ್ಕೆ ಬೇಕು ಹಿರೇತನ? ಸುಮ್ಮನೆ ತಿನ್ನೆ ಉಣ್ಣೆ ಮನೆಯಾಗ ಇದ್ನೆ ಸೊಸೆಯಾಗಿ ಅಂದ್ರೆ ಮುಗಿದು ಹೋತು. ನೋಡಿ ಇಷ್ಟೆಲ್ಲ ಹಚ್ಚಿ ನನ್ನ ಮಗ ನನ್ನ ಕೊಟ್ಟು ನೆಟ್ಟಗೆ ಮಾತಾಡವಲ್ಲ. ನನ್ನ ಮಗಳು ನನ್ನ ಕೂಡ ಜಗಳ ಮಾಡ್ಕೊಂಡು ಹೋದ್ಲು. ಇಷ್ಟೆಲ್ಲ ರೆಡಿ ಆಗೋಕ್ಕೆ ಕಾರಣ ಯಾರು? ನಿಮ್ಮ ಮಗಳು. ಅತ್ತಿ ಸೊಸೆಯಾಗಿ ಏನು ಕೂಡ್ಕೊಂಡು ಮಾತಾಡ್ತಾರೋ ಗೊತ್ತಿಲ್ಲ. ನನಗೆ ಒಂದು ಬಿಸಿರು ರೊಟ್ಟಿ ಬೆಟ್ಟಾಗೋದು ದೂರ ಐತೆ ನೋಡ್ರಿ. ಕರೆನ ಒಂದೀಟ್ ನನ್ನ ಮೇಲೆ ಪ್ರೀತಿ ಅನ್ನೋದಿಲ್ಲ, ಆಕ್ರೆ ಅನ್ನೋದಿಲ್ಲ. ಆ ಮನ್ಯಾಗ ಒಂದು ವಯಸ್ಸಾದ ಮುದುಕಿ ಅನ್ನೋ ಕಾಳಜಿ ಇಲ್ಲ, ಏನೂ ಇಲ್ಲ ನೋಡು. ಅಯ್ಯೋ ನಮ್ಮ ಮಗಳಿಂದ ಇಷ್ಟು ನಿಮ್ಗೆ ತೊಂದರೆ ಆಗೈತೆ. ನನ್ನ ಮಗಳು ಯಾವಾಗೂ ನನಗೇನು ಹೇಳೇ ಇಲ್ಲಪ್ಪ. ಆಕೆ ಹೆಂಗೆ ಹೇಳ್ತಾಳೆ ಹೇಳ್ರಿ, ತಂದೆ ತಪ್ಪಿಟ್ಕೊಂಡು. ಹೌದೌದು, ನನ್ನ ಮಗಳು ಭಾಳ ಸೂಕ್ಷ್ಮ ಬೆಳೆದಾಳ ಬಿಡ್ರಿ. ಯಾಕೆ ಹಿಂಗೆ ಮಾಡಕತ್ತಾಳ ಏನಪ್ಪ? ಅಲ್ಲ ನಿಮ್ಮದು ಅತಿ ಸೊಸಿದು ಏನಾರ ಇರಲಿ, ಈಕೆ ಹಂಗೆ ನಡ್ಕೋಬಾರ್ದು. ಹಿರಿಯರು ಬೇಡ ಅಂದಿದ್ದ ಕೆಲಸ ಯಾಕೆ ಮಾಡ್ಬೇಕು? ಅಕ್ಕರೆ ಹೇಳ್ರಿ ಊಟಕ್ಕೆ. ಹಾಂ ರೀ, ಅಂದಂಗೆ ಪವಿತ್ರ ಎಲ್ಲ ನೋಡ್ರಿ ಒಳಗೆ ತಾಟ ಚಕತ್ತಾಳಾಗಿ. ಅತ್ತಿಯರ ನೀವು ಕೈಕಲ್ ಮರಿ ತಗೊಂಡ್ಬಿಡ್ರಿ, ಹಂಗಾರೆ ಊಟ ಮಾಡಿಬಿಡುವಂತ್ರಿ. ತಡಿ ಗಂಡ್ಮಗ ಬರಲಿ, ನನ್ನ ಮಗನ ಬಂದಿನೂ ಉಂಡಿಲ್ಲ, ಆಗ್ಲೇ ತಾಟ ಚಕತ್ತಿಯಲ್ಲಿ ಎಲ್ಲಾರ್ಗಿ. ಅಲ್ರಿ ಅತ್ತಿಯರ, ಇವ್ರು ಹೊಳ್ಳಿ ಊರಿಗೆ ಹೋಗ್ತೇನೆ ನಾನು ಇರಂಗಿಲ್ಲ ಅನ್ನಕತ್ತಾರ. ಮತ್ತು ಪಾಪ ಅದಕ್ಕೆ ಊಟ ಮಾಡಲಿ ಬಿಡ್ರಿ. ಈಗಾಗಲೇ ಟೈಮ್ 2 ಗಂಟೆ ಆತ. ಅದಕ್ಕೆ ಉಂಡು ಬಿಟ್ರಂದ್ರೆ ಒಂಚೂರು ಮಗಳು ಕೊಟ್ಟೋದು ಮಾತಾಡ್ಕೊಂತ ಕುಂತು ಆಮೇಲೆ ಊರಿಗೆ ಹೋಗಕ್ಕೆ ಅನುಕೂಲ ಆಕತಿ. ಅದಕ್ಕೆ ಇನ್ನು ಇವ್ರು ಎಷ್ಟೊತ್ತಿಗೆ ಬರ್ತಾರೆ ಏನ? ಇವ್ರು ಬರ್ತಾರಂತೆ ಪಾಪ, ಅವ್ರನ್ನ ಕಾಯಿಸ್ಕೊಂತ ಯಾಕೆ ಕುಂದ್ರದಂತ. ನೋಡು ಈ ಮನಿ ಒಳಗ ಪದ್ಧತಿ, ಗಂಡ್ಮಗ ಉಣ್ಣೋದಕ್ಕಿಂತ ಮುಂಚೆ ಹೆಣ್ಮಕ್ಳು ಎಲ್ಲಾರ ತಾಟ ಹಚ್ಕೊಂಡು ಕುಂದ್ರದೈತೇನ್ರಿ? ಮನೆ ನೀವು ಹಿಂಗ ಮಾಡ್ತೀರೇನ? ಹಂಗಾರ ನಿಮ್ಮ ಮನೆಯವ್ರು ಬಂದು ಉಣ್ಣೋಕ್ಕಿಂತ ಮುಂಚೆ ಉಣ್ಣಾಕ್ ಕುಂತ ಬಿಡ್ತೀರಿ? ನಮ್ಮ ಮನ್ಯಾಗ ಇದು ಪದ್ಧತಿ ಇಲ್ಲ ಬಿಡ್ರಿ. ನಮ್ಮ ಮನ್ಯಾಗ ಹಂಗೆಲ್ಲ ಇಲ್ಲ. ನಮ್ಮ ಮನ್ಯಾಗ ಯಾವತ್ತು ಗಂಡ್ಮಕ್ಳು ಬಂದು ಊಟ ಮಾಡ್ಬೇಕು, ಆಮ್ಯಾಗ ಈ ಗಂಡುಗಳು ಉಂಡ್ಬಿಟ್ಟು ತಾಟ್ನ್ಯಾಗ ಹೆಂಡ್ತಿಯಾರು ಉಣ್ತಾರ. ಇಲ್ಲಪ್ಪ ಅಂದ್ರೆ ಅವ್ರದ್ದು ಊಟ ಆಗಿನ ಬೇರೆ ತಾಟ ಹಚ್ಕೊಂಡು ಉಣ್ತಾರ. ಹಿಂಗೈತ್ರಿ ಪದ್ಧತಿ. ನಿಮ್ಮ ಕಡೆ ಅದು ಏನು ಪದ್ಧತಿ ಏನಪ್ಪ? ಹೌದೌದ್ರಿ, ನಮ್ಮ ಮನೆಯವರು ಬಂದು ಊಟ ಮಾಡಿದ್ಮೇಲೆ ನಾವು ಉಣ್ಣದ್ರಿ. ಹಂಗೆ ಮುಂಚೆಕ್ಕೆ ಉಣ್ಣಕ್ಕೆ ಯಾರು ಕುಂದ್ರಂಗಿಲ್ಲ ನಮ್ಮ ಮನ್ಯಾಗ. ಆದ್ರಾತ ಸರಿ ಆಯ್ತು ಬಿಡ್ರಿ. ಅಣ್ಣಾರು ಬಂದು ಊಟ ಮಾಡಿದ್ದ ಉಂಡ್ರಾತ. ಏನು ಅವಶ್ಯಕತೆ ಐತೆ? ಅರ್ಜೆಂಟ್ ಊಟ ಮಾಡ್ಯಾರ ಎಲ್ಲಿ ಹೊಂಟೆ? ಹೌದಿಲ್ರಿ? ಅಣ್ಣಾರು ಬರ್ಲಿ, ಅಣ್ಣಾರು ಬಂದು ಊಟ ಮಾಡಲಿ. ಅಣ್ಣಾರು ಬರ್ಲಿ ತಡ್ರಿ. ಇಲ್ಲ ಅವ್ರು ಹೇಳ್ಯಾರ, ನನ್ನ ಪಂಚಾಯತಿ ಕೆಲಸ ಐತಿ, ನಾ ಬರೋದ ಹೊತ್ತಕತ್ತೆ ಅಂತೇಳಿ ಹೇಳೇ ಹೋಗ್ಯಾರ್ರಿ. ನೀವು ಅದಕ್ಕೆಲ್ಲ ಏನು ತಲೆ ಕೆಡಿಸ್ಕೋಬೇಡ್ರಿ, ಊಟ ಮಾಡ್ಬರ್ರಿ. ನೀವು ಹೇಳ್ರಿ, ನೀವು ಬರ್ರಿ, ನೀವು ತಾಟ ಹಚ್ಚಕತ್ತಾರ ಬರ್ರಿ. ಒಂದೀಟ್ ಪವಿತ್ರನ ಕಳಿಸ್ತೀರೇನ್ರಿ? ಅಂದ್ರೆ ಹಿಟ್ಟೆಲ್ಲ ಕೈಕಾಲು ಮರಿ ತಗೊಳಕ್ ಒಂದು ಸ್ವಲ್ಪ ನೀರು ಹಾಕ್ತಾಳ. ಆಯ್ತು ಬಿಡ್ರಿ, ಕಳಿಸ್ತೇನೆ. ಪವಿತ್ರ, ನಿಮ್ಮ ಅವ್ರಿಗೆ ಒಂದಿಷ್ಟು ನೀರು ಕೊಡುವ, ಕೈಕಾಲು ಮರಿ ತೊಳ್ಯಾಕ. ಅಲ್ಲಿ ಹಿಟ್ಟೆಲ್ಲಾಗ ಹೊಂಟಾರ ನೋಡು. ಅಲ್ಲ ಅತ್ತಿಯರ, ನಿಮ್ಮ ಹಕ್ಕಿ ಕತ್ತೆ ತಿಳಿವಲ್ತಪ್ಪ. ಅಲ್ಲ ಪಾಪ ಅವ್ರು ಊಟ ಮಾಡ್ಲಿ ಬಿಡ್ರಿ.
ಇವ್ರು ಬರೋದು ಎಷ್ಟೊತ್ತಾಕತ್ತೋ ಏನೋ ಹಂಗಂತೇಳಿ ಪಾಪ ಅವ್ರನ್ನ ಕಾಯಿಸ್ಕೊಂತ ಕುಂದಿರ್ತೀರ ಉಣ್ಣಾರು ಉಂಡ್ಬಿಟ್ರೆ ಆಗಿ ಹೋಗಂಗಿಲ್ಲನ್ರಿ ಅತ್ಯಾರ ಯಾಕೆ ಹಿಂಗೆ ಮಾಡ್ತೀರ ಅಂತ ನಾನು ನಿಮಗೆ ಹೊಟ್ಟೆ ಹಸ್ತಿಲ್ಲನ ಅಲ್ಲ ನನಗೆ ಹೊಟ್ಟೆ ಹಸ್ತಿಲ್ಲಪ್ಪ ಅಲ್ಲ ನಾ ಉಪವಾಸ ಕುಂತಕಿನ್ನು ಅತ್ತಿಯಾರ ನನಗೆ ಗೊತ್ತಿಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ ಏನು ನೀವು ಆಗಲೇ ಬಿಸಿ ರೊಟ್ಟಿ ಆಗೋ ಹೊತ್ನಾಗ 2 ರೊಟ್ಟಿನ ಬೆಣ್ಣೆ ಹಚ್ಕೊಂಡು ಒಣಕಾರ ಒಕ್ಕೊಂಡು ತಿನ್ನಾಕತ್ತಿದ್ದು ನಾನು ನೋಡೇನಿ ನೀವು ತಿಂದುಬಿಟ್ರೆ ಇನ್ಯಾರು ತಿನ್ನೋದು ಬೇಡನ ಯಾಕೆ ಹಿಂಗೆ ಮಾಡ್ತೀರಾ ಏನಪ್ಪ ನೀವು ಅತ್ತಾಗ ತೀರ ನೀವು ಛೇ ಅತ್ತಿಯಾರ ಈಗ ಅವ್ರು ಊಟ ಮಾಡ್ತಾರೆ ಕರ ಕಿರಿಕಿರಿ ಅಂತೇಳಿ ಊಟ ಹಚ್ಚಬೇಡ್ರಿ ಅವ್ರಿಗೆ ಸುಮ್ಮನೆ ಇರ್ರಿ ಏನು ಬರ್ರಿ ನೀವು ಎದ್ದು ಬರ್ರಿ ಊಟ ಮಾಡಿ ಹೇಳ್ರಿ ಮತ್ತು ಮಗ ಬಂದಿದ್ದು ನನಗೆ ಉಣ್ಣಾಕ ಕೊಟ್ಟಿಲ್ಲಪ್ಪ ಇವ್ರೇ ಉಂಡಾರ ಅಂತೇಳಿ ಮತ್ತದೊಂದು ಸುದ್ದಿ ಹಬ್ಬಸ್ಬೇಡ್ರಿ ಅವ ಬಾ ನೀರು ಹಾಕ್ತೇನೆ ಕೈ ನೀರು ನಾನು ಹಾಕ್ಕೊಂತೀನಿ ನನಗೆ ನೀರೇನು ಹಾಕ್ಬೇಡ ಆದ್ರೆ ಇಲ್ಲಿ ಅಮ್ಮ ಏನೇನೋ ಹೇಳಕತ್ತಾಳಲ್ಲ ನೀ ಏನೋ ಭಾಳ ಬೇಜಾರು ಮಾಡಕತ್ತಿ ಅಂತ ಒಂಥರ ನಿಮ್ಮ ಅತ್ತಿ ಜೊತೆಗೆ ಸೇರಿ ಆ ಮುದುಕಿನ ಭಾಳ ಕಡೆಗಣ್ಸಕತ್ತಿ ಹಿರಿಯರು ಹೇಳಿದ ಮಾತು ಕೇಳುವಲ್ಲಿ ನಿನ್ನ ಗಂಡಗ ನಿನಗೆ ಜಗಳ ಆತಂತಲ್ಲ ನೀನು ಆದ್ರೆ ಯಾಕೆ ಹಿಂಗೆ ಮಾಡಕತ್ತೀಯವ ನೀನು ಹಾಂ ನೋಡ ನಾ ಹೇಳ್ತೀನಿ ಈ ಮನೆ ನಾದ್ನಿ ಮನೆಗೆ ಬರಲಿ ಆಕಿಗೆ ಒಳಕ್ಕೆ ಬಿಟ್ಕೊಡ್ರಿ ಆಕಿಗೆ ಏನು ಕೊಡ್ಬೇಕು ಕೊಡ್ರಿ ಅಂತ ಏನೇನೋ ಹೇಳ್ತೀಯಂತೆ ಅದಕ್ಕೆ ಅದೆಲ್ಲ ಯಾಕೆ ಬೇಕು ನಿಮ್ಮ ಮಗಳಿಗೆ ಹಿಂಗಾಗಿ ಒಂದು ದೊಡ್ಡ ಜಗಳ ಆಗೈತೆ ಮನ್ಯಾಗ ತಣ್ಣಗಾಕಿ ಬಾಡಿಗೆ ಹಾಕಿದ್ದಿದ್ರೆ ಇದು ಯಾರು ಅಡಿನೂ ಹಾಕಿದ್ದಿಲ್ಲ ಇದು ಇನ್ನೂ ಯಾವಾಗ ಬುದ್ಧಿ ಬರ್ತೈತೆ ಏನು ಆಕಿಗೆ ಅಂತ ಅನ್ನಕತ್ತಿದ್ರಪ್ಪ ನನಗೆ ಯಾಕೆ ಒಂಥರ ಭಾಳ ಬೇಜಾರಾಯ್ತು ಯಾವಾಗಾರ ಮಗಳು ನೋಡಕ್ಕಂತ ಬಂದಾಗ ಇಂಥವು ಮಾತು ಕೇಳಿದ್ರೆ ಭಾಳ ಬೇಜಾರಾಕೈತವ ನಾ ಹೇಳ್ತೇನಲ್ಲ ನಿಮ್ಮ ಅತ್ತಿ ಮುಂದೆ ಅನ್ನಕ್ಕೆ ಹೋಗ್ಬೇಡ ನಿಮ್ಮ ಅತ್ತಿ ಮುಂದೆ ಈ ಮಗಳ ಮನೆಗೆ ಬಂದ್ರೇನು ಬಿಟ್ರೇನು ನಿನಗೆ ಯಾಕೆ ಬೇಕು ಹಾಂ ನೀನು ಪಾಡಿ ನೀನಿರು ಹೌದಿಲ್ಲ ಅಯ್ಯೋ ದೇವ್ರೆ ಸುಳ್ಳ ಹಾಕಿ ನಾದ್ನಿ ಸಲುವಾಗಿ ನಿನ್ನ ಮನೆ ಜಗಳ ಮಾಡ್ಕೋತಿ ಅಂದ್ರೆ ಎಂತ ಹುಚ್ಚಿದಿ ನೀನು ಸುಮ್ಮನಿರವ ನೀನು ಏನು ನನ್ನ ಮಗಳ ನೀ ಚಲೋ ಇರ್ಬೇಕಷ್ಟೇ ನನಗೆ ನಾ ಹೇಳ್ತೇನಲ್ಲ ಇನ್ನೇನು ನಾ ಬಂದಾಗ ನನಗೆ ಯಾವುದು ನಿಂದು ಕಂಪ್ಲೇಂಟು ನನಗೆ ಅವ್ರು ಹೇಳಬಾರ್ದು ಏನು ಈ ಅಜ್ಜಿಯರು ಹೇಳಿದ ಮಾತು ಹೇಳಕತ್ತಿ ಅಂದೆ ನೀ ಅದಕ್ಕೆಲ್ಲ ಏನು ಬೇಜಾರು ಮಾಡ್ಕೊಬೇಡ ಅವ್ರು ಹಂಗೆ ಎಲ್ಲ ಅದಕ್ಕೂ ಅಯ್ಯ ಯಾರ ಮುಂದೆ ಏನು ಚಾಡ ಹೇಳಲಿ ಅಂತ ಕಾಯ್ತಿರ್ತಾರೆ ಅತ್ತಿಯರು ಏನಾರು ನಿನ್ನ ಕಂಪ್ಲೇಂಟ್ ಹೇಳಿದ್ರ ಹಾಂ ಅವ್ರು ನನ್ನ ಪಿರಾದಿ ನಿನ್ನ ಮುಂದೆ ಏನು ಹೇಳಿಲ್ಲ ಅಂದಮೇಲೆ ನಾನು ನಿಮ್ಮ ಮನೆ ಚಲೋ ಅದೇನಂತ ಅರ್ಥ ನನಗೆ ಮುಂದೆ ಜೀವನ ಮಾಡ್ಬೇಕಾಗಿರೋದು ಯಾರ ಜೊತೆಗೆ ನಮ್ಮ ಅತ್ತಿಯರ ಜೊತೆಗೆ ಅವ್ರ ಜೊತೆ ನಾ ಚಂದಿದ್ರೆ ಆತಿಲ್ಲವ ಏನು ಹಂಗಂತ ನಾ ಏನು ಅವ್ರೊಬ್ಬರನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ನಾನು ಇವ್ರ ಜೊತೆಗೂ ಚಲೋನೇ ಅದೇನಿ ಇವ್ರಿಗೆ ಹೆಂಗೆ ಗೊತ್ತಾನ ಇವ್ರು ಹೇಳ್ದಂಗೆ ಕೇಳ್ಬೇಕು ತಪ್ಪೋ ಸರಿ ನಾವು ಒಟ್ಟು ಕೇಳ್ತಾನೇ ಇರ್ಬೇಕು ಅದು ಒಂದೇ ಅಂತಲ್ಲ ಏನು ಅದೊಂದು ಆತು ಆಮೇಲೆ ಇನ್ನೊಂದು ಅವ್ರ ಮಗಳು ಓಡೋಗಿದ್ಲಲ್ಲ ಯಾವನ್ನ ಬೆನ್ನತ್ಕೊಂಡು ಆಕಿ ವಾಪಸ್ ಬಂದ್ರೆ ಮನೆಗೆ ಇಟ್ಕೊಳಕ್ಕೆ ತಯಾರಾಗ್ಯಾರ ಇವ್ರು ಮತ್ತು ಹೆಂಗೆ ಅದು ನಾ ಹೆಂಗೆ ಒಪ್ಕೋಬೇಕು ಅದಕ್ಕೆ ನಾವು ಒಪ್ಕೊಳ್ಳಿಲ್ಲಲ್ಲ ಅದಕ್ಕೆ ಸಿಟ್ಟು ಹಂಗೆ ಹೇಳ್ತಾರೆ ನೀನು ಸುಮ್ಮನಿರು ನೀ ಇವ್ರ ಮಾತಿಗೆಲ್ಲ ಕಿವಿ ಕೊಡಬೇಡ ಏನ ಹೌದಾ ಏನಪ್ಪ ನೋಡು ಒಟ್ಟು ನನಗೇನೋ ಒಟ್ಟು ನೀವು ಚಲೋ ಇದ್ರೆ ಅಷ್ಟೇ ಸಾಕು ಸರಿ ಬಾ ಊಟ ಮಾಡಿ ಬಾ ಅಪ್ಪನೂ ಕರ್ಕೊಂಬಂದಿದ್ರೆ ಅಕ್ಕಿತ್ತವ ನನಗೂ ಯಾಕೋ ಅಪ್ಪನ ನೋಡ್ಬೇಕಂತ ಭಾಳ ಅನ್ಸಕತ್ತಿತ್ತು ಇಲ್ಲ ಇನ್ನೇನು ಕರ್ಕೊಂಬರ್ತೀನಿ ಅಂದಂಗೆ ನೀ ಆರಾಮದಿಯಲ್ಲ ಮಗಳ ಎಲ್ಲ ಒಳ್ಳೇದೈತೆ ಅತ್ತಿ ಚಲೋ ನೋಡ್ಕೊತಾಳ ಗಂಡ ಜೀವ ಮಾಡ್ತಾನ ಬೇರೆ ಏನು ಕಿರಿಕಿರಿ ಇಲ್ಲಲ್ಲ ಬೇರೆ ಏನೂ ಕಿರಿಕಿರಿ ಇಲ್ಲವ ಇದು ನನಗೆ ಯಾಕೆ ತಾಯಿ ಮನೆ ಅಂತಲೇ ಅನ್ನಿಸ್ತೈತಿ ಎಷ್ಟು ಪ್ರೀತಿಯಿಂದ ನೋಡ್ಕೊತಾರೆ ಗೊತ್ತಾ ಪಾಪ ಆಕಿ ನಾದ್ನಿ ಬಗ್ಗೆ ನೀ ಮಾತಾಡಬೇಡ ಆಕಿ ಒಳಗೆ ಬಂದ್ರೆ ಬರಲಿ ಬಿಡ್ಲಿ ಏನಾರ ಹಾಳ್ಕೊಂಡು ಬಿಡ್ಕೊಂಡು ಹೋಗ್ಲಿ ಅಂದೆಲ್ಲ ನಿಜವಾಗ್ಲೂ ಬೇರೆ ನಾದ್ನಾರು ಹೆಂಗಿರ್ತಾರೆ ನಂಗೆ ಗೊತ್ತಿಲ್ಲ ಪಾಪ ಭಾಳ ಒಳ್ಳೆ ಹುಡುಗಿಯವ ನಿಜವಾಗ್ಲು ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಗೊತ್ತಾ ಅತ್ತಿಗೆಮ್ಮ ಅಂತೇಳಿ ಕರೆ ಮತ್ತು ಅಷ್ಟು ಪ್ರೀತಿಯಿಂದ ಇರೋರನ್ನ ನಾವು ನಮ್ಮ ಜೊತೆಗೆ ಇಟ್ಕೋಬೇಕಲ್ಲ ಅವ್ರಿಗೆ ನಾವು ಯಾಕೆ ಬೇಜಾರಾಗೋಂಗೆ ನಡ್ಕೋಬೇಕು ಹೌದಿಲ್ಲವ ಅವ್ರು ನಮ್ಮ ಜೊತೆಗಿದ್ರೆ ನಮ್ಮ ಮನೆಗೆ ಬಂದ್ರೆ ಹೋದ್ರೆ ಒಳ್ಳೇದೇ ಅಲ್ಲನ ಅಷ್ಟೇ ಸರಿ ನಿನಗಿಷ್ಟ ಇಲ್ಲ ಅಂದರೆ ನಾನು ಇನ್ಯಾವ ಈ ವಿಷಯಕ್ಕೆ ನಾನು ಅಷ್ಟು ತಲೆ ಹಾಕಕ್ಕೆ ಹೋಗಲ್ಲ ಆತ ನೀ ನಂಗೆ ಖುಷಿಯಾಗಿರ್ಬೇಕಷ್ಟೇ ಸರಿ ಅಲ್ಲ ಅತ್ತಿಯರು ಕಾಯಕತ್ತಿರ್ಬೇಕು ಬಾ ನೀ ಪಟ ಬಾ ಕೈಕಲ್ ಮಾರಿ ತೊಳ್ಕೊಂಬ ಯವ್ವ ಯಾಕೋ ಒಂಥರ ಸಮಾಧಾನನ ಆಗೋಲ್ಪೇವ ಹೌದಲ್ವಾ ಇದು ಏನಾಗತ್ತೈತಿ ಯಾಕೆ ಬೆಳಗಿಂದ ಭಾಳ ನಡ ಹೊಡ್ತ ಒಂಥರ ನೀರು ಹೊಂಟತನ ಅನ್ನಿಸ್ತಾ ಐತಿ ಅಯ್ಯೋ ಹುಡುಗಿ ತಡ ಮಾಡಿ ಹೇಳಕತ್ತೀಯಲ್ಲ ಹುಡುಗಿ ನೀನು ಮನೆಯಾಗೆ ಯಾರು ಇಲ್ಲ ದವಾಖಾನಿಗೆ ಯಾರು ಕರ್ಕೊಂಡು ಹೋಗ್ಬೇಕೀಗ ಅಲ್ಲ ಬೆಳಗ್ಗೆ ಒಂದು ಮಾತು ಇದ್ರೆ ನಿಮ್ಮ ಅಣ್ಣ ಮನೆಯಾಗಿದ್ನಲ್ಲ ಯವ್ವ ಅಲ್ಲ ಅತ್ತಿಯರ ಇವ್ರು ಎತ್ತಾಗ ಹೋಗ್ಯಾರ ಹೇಳ್ಯಾರ ನಿಮ್ಗೆ ಹೊಲದ ಕಡೆ ಹೋಗ್ತೇನೆ ಅಂದಿದ್ದ ಅಯ್ಯೋ ಚಕಡಿ ತೊಗೊಂಡು ಹೆಂಗೆ ಕರ್ಕೊಂಡು ಹೋಗೋದೀಗ ಆದ ಹೆರಿಗೆ ಏನೋ ಮನೆ ಮಾಡಿಸಿದ್ದೆ ಈ ಹೆರಿಗೆ ತಡಿ ಮಗಳ ಗಿರ್ಜಿಯರ ಮನೆ ಕಡೆ ಹೋಗಿ ಗಿರ್ಜಿನ ಕರ್ಕೊಂಡು ಈಕಿ ಯಾರವ್ರು ಗೌಡ್ರು ರೆಂಟಕ್ಕರ್ ಅದಾರಲ್ಲ ಅವ್ರ ಗಂಡನ ಗಾಡಿ ಐತಿವ ಡಂಬಾಸಿಟ್ರ್ ಅದನ್ನ ಕರ್ಕೊಂಬರ್ತೀನಿ ತಡಿವ ಅವ್ರನ್ನ ಪಾಪ ಶಾಂತಕ್ಕ ಇದು ಗಿರ್ಜಿ ಬಂದೆಲ್ಲ ಚಲೋ ಆತ ಗಿರ್ಜಿ ಒಂದಿಟ್ರಿ ಎಣಕಕ್ಕರ್ ಅದಾರಲ್ಲೇ ಗೌಡ್ರಿ ಎಣಕಕ್ಕರ್ ಅವ್ರನ್ನೊಂದಿಟ್ಟು ಕರೆದಲ್ಲೇ ರೇಣವಕ್ಕರ್ನ ಆಕಿ ಗಂಡನ ಅಂಬಾಸಿಟ್ರ್ ಕಾರ್ ಐತಲ್ಲ ಒಂದಿಟ್ಟು ತೊಗೊಂಬರಕ್ಕೆ ಹೇಳೆ ಪಾಪ ಬರ್ತಾಳಕ್ಕೆ ಹಂಗೆ ಹೆಣ್ಮಗಳು ಕೆಟ್ಟಿಲ್ಲ ಪಾಪ ಹೇಳಿದ್ರೆ ಕಷ್ಟ ಸುಖ ಅರ್ಥ ಮಾಡ್ಕೊಂತಾಳ ನೀವು ಹುಡುಗಿ ಯಾಕೆ ಹೆರಿಗಿನೂ ಅಂತಲೇ ನೀರು ಹೊಂಟತಿ ಅಂತಾಳ ಈಗ ಹೇಳ್ತಾಳ ಅದನ್ನು ಬೆಳಗ್ಗೆ ಹೇಳಾಳ ಅದು ಇಲ್ಲ ಈಗ ಹೇಳ್ತಾಳ ನೋಡಿ ಏನು ಮಾಡ್ಬೇಕಾತ ಅದಕ್ಕೆ ಮನ್ಯಾಗೂ ಯಾರಿಲ್ಲ ಇನ್ನು ಚಕಡಿಯಾಗಿ ಯಾವಾಗ ಕರ್ಕೊಂಡು ಹೋಗ್ಬೇಕಿನ್ನ ಅದು ಇವ್ರು ಹೊಲದ ಕಡೆ ಹೋಗ್ಯಾರೋ ಏನು ಎಲ್ಲಾರು ಹೋಗಿ ಕುಂತ್ಕಿಂತಾರ ಗೊತ್ತಿಲ್ಲ ಇನ್ನು ಇವ್ರನ್ನ ಬೇರೆ ಹುಡ್ಕಕ್ಕೆ ಹೋಗ್ಬೇಕು ಅಯ್ಯೋ ದೇವ್ರೇ ಅದಕ್ಕೆ ಒಂದು ಈಟ್ ನೋಡ್ಲೇ ಗಿರ್ಜಿ
ಹೌದನ ಶಾಂತಕ, ಅದಕ್ಕೆ ಇಷ್ಟು ಕೇಳ್ಬೇಕನ ಶಾಂತಕ ನೀನು. ಆಯ್ತು ನಾ ಹೋಗಿ ಕರ್ಕೊಂಬರ್ತೇನೆ ಪಟ್ ಅಂತೇಳಿ ಒಂಚೂರು ನೀ ಕರ್ಕೊಂಡು ಸಮಾಧಾನ ಮಾಡು. ಆಮೇಲೆ ಅವು ಇದು ಆಯ್ತು ನೀ ನಾ ಕರ್ಕೊಂಬರ್ತೇನೆ, ಒಂದೇ ನಿಮಿಷ ತಡಿ. ಯವ್ವ ದೇವ್ರೆ, ಅದಕ್ಕೆ ಹೇಳೋದು ರೊಕ್ಕ ಇಲ್ದಂಗಿದ್ರು ದಿಕ್ಕಿಲ್ದಂಗೆ ಇರಬಾರ್ದು ಅಂತೇಳಿ. ಗಿರ್ಜಿ ನೋಡು ಪಾಪ ದೇವ್ರು ಬಂದಂಗೆ ಬಂದ್ಲು. ಆತಾತು ಈಗ ಆಕೆ ನಾಮ್ಯಾಗ ಹೋಗಳಿ ಅಟ್ಟಕ್ಕೆ ಕೆರ್ಸುವಂತಿ. ಮೊದಲು ಈಕಿಗೆ ನೀರು ಹೊಂಟಾವಲ್ಲ, ಈಕಿನ ಒಂದು ಬತ್ತಲ್ಲಿ ಕುಂದ್ರಾಕ ಹೇಳಿ ಕುಂದಿರ್ತಾಳ. ನೀವು ಹೋಗು ಅದು ಅಲ್ಲೇ ದವಾಖಾನಿಗೆ ಹೋದ್ರೆ ಮತ್ತೆ ಅರಿವಿ ಬೇಕಲ್ಲ, ಅರಿವಿ ಏನೇನದಾವ ನೋಡು ಎಲ್ಲ ಒಂದು ಚೀಲ ರೆಡಿ ಮಾಡ್ಕೊಂಡು ನಡಿ ಹೋಗು. ಮತ್ತು ಅವು ಎಲ್ಲ ಬೇಕಲ್ಲ, ಮತ್ತೆ ಅಲ್ಲಿ ಡಾಕ್ಟರ್ ತಿ ಕೈಯಾಗ ಕೊಡಾಕ ಮಾಡಾಕ, ಅಲ್ಲಿ ಹೆರಿಗೆ ಆತಂದ್ರೆ ಹಾಕಕ್ಕ ಎಲ್ಲದಕ್ಕೂ ಬೇಕಲ್ಲ. ಪಟ ಹೋಗು, ಅಲ್ಲಿ ಕಾಟನ್ ಬಟ್ಟೆ ತಯಾರು ಮಾಡಿಟ್ಟೆ ನೋಡು. ಹೋಗುವ ಹೋಗು, ಒಂದಿಟ್ಟು ಕುಂದ್ರ ಹೋಗಿ ಮಗಳ. ಕುಂದ್ರಕ್ಕ ಆಗುವಲ್ತಿ ಯಾಕ ನಡ, ಒಂಚೂರು ನಿಂದಿರ್ತೇನೆ ಇಲ್ಲೇ. ಅಲ್ಲ ಈಗ ಹೇಳ್ತಿಯಲ್ಲ ಹುಡುಗಿ ನೀನು, ಒಂಚೂರು ಹೊತ್ತುಂಟ್ಲೆ ಹೇಳ್ಬಾರ್ದನ. ಅಲ್ಲೇ ನಿಮ್ಮ ಮನ್ಯಾಗ ಆದ್ರೆ ಕಾರ್ ಗಾಡಿ ಐತಿವ ನಿನ್ನ ಗಂಡಂದು, ಬೌ ಅಂತ ತೊಗೊಂಡು ಕರ್ಕೊಂಡಾರ ಹೊಕ್ಕನ. ಇಲ್ಲೇನು ಕಾರ್ ಗಾಡಿ ಐತಿನ ಹುಡುಗಿ? ಏ ದೇವ್ರೆ, ಅದಕ್ಕೆ ಅಂದೆ ನಾನು ನಿನ್ನೆ ದವಾಖಾನಿಗಾರ ಹೋಗ್ರಿ, ದಿನ ತುಂಬ್ಯಾವು, ಇನ್ನು ಏನು ಸುಸೂತ್ರದ ಹೆರಿಗಿದ ಗೊತ್ತಾಗವಲ್ ಸುದ್ದಿ. ನಾ ದಿನ ತುಂಬ್ಯಾವು ಕರ್ಕೊಂಡೋರಿ ಅಂತೇಳಿ. ನನ್ನ ಮಾತಿ ಮನೆಯಾಗ ಯಾರು ಕೇಳ್ತಿರ್ಬೇಕಾತಲ್ಲ, ಯಾರಿಗೆ ಬೇಡ ನನ್ನ ಮಾತಿ ಮನ್ಯಾಗ. ನನ್ನ ಮಾತಂದ್ರೆ ನಿಮ್ಗೆ ಎಲ್ಲರಿಗೆ ಕೋಳಿ ಪುಚ್ಚಿದ್ದಂಗೆ ಕಿತ್ತೊಗಿತಿರ್ತೀರ ಅವ್ನು ನಂಗೆ ಒಂದು ಅಳತಿ. ಆಗ್ರಿ ಅನುಭವಿಸ್ರಿ ಗೊತ್ತಾಕತ್ ನಿಮ್ಗೆ. ಅವನು ನಾವು ಊಡ್ಬೇಡೆ ನನ್ನ ಮಗ ಎತ್ತಾಗ ಹೋಗಿ ಕುಂತಾನೆ ಏನಾತ್ತಾಗ ಅಟ್ ಹೇಳಿಲ್ಲ. ನಿಂಗೆ ಏನೋ ತ್ರಾಸ ಆಗತ್ತಂತಲ್ಲ. ಹ್ಞೂ ಈರಮ್ಮ, ಯಾಕೋ ಒಂಥರ ಸಮಾಧಾನನ ಆಗ್ಬಲ್ತು. ಇಲ್ತು ಹೆರಿಗೆ ನೋವು ಬಂದಿರ್ಬೇಕು. ಅಲ್ಲ 9 ತಿಂಗಳು ಮುಗಿದು 10ಕ್ಕೆ ಬಿದ್ದೈತಿ. ಯಾಕೆ ಈ ಸಲ ಹೆರಿಗೆ ಭಾಳ ಲೇಟ್ ಆಯ್ತು ನೋಡು. ಏನಪ್ಪ ತಡಿ, ಉಸ್ ನೀರು ತಂದು ಕೊಡ್ತೀನಿ, ಕುಡಿದು ಸುಧಾರಿಸ್ಕೊ, ಅಂದ್ರೆ ಎಲ್ಲ ಸಮಾಧಾನ ಆಕತಿ. ನೀರು ಆಮೇಲೆ ಕೊಡವಂತಿ, ಮೊದಲ 90 ತೆಗೆದು ಒಗದು ಏನು ಕಮ್ಮಂದು ಒಂದು ಪತ್ಲ ಉಟ್ಕೊಳಕ್ಕೆ ಹೇಳಕ್ಕೆ. ಏನು 90 ಹಾಕೊಂಡು ದವಾಖಾನಿಗೆ ಹೋಗ್ಕಳ ನೋಡು. ಇದು ಕಸ್ತೂರಿ ಗಾಡಿ ಬಂದೈತಿ ಹೇಳೇನಿ, ಅವರು ಹೊರಗೆ ನಿಂತಾರ ಅಣ್ಣಾರ. ಇದು ನೀ ಪಟ್ನ ಹೋಗು, ಒಂದು ಪತ್ಲ ಉಟ್ಕೊಂಬರು. ಉಟ್ಕೊಂತೀನಿ ಬಾ, ನಾ ಬರ್ತೇನೆ ಬಾ ಜೊತೆಗೆ. ಸೊಕಾಸ್ ಕರ್ಕೊಂಬ. ಅಣ್ಣಾರು ಬಂದಾರ ಪಾಪ, ಗಾಡಿಯಾಗ ಕುಂತಾರ ಶಾಂತಕ್ಕ. ಪಟ್ನ ಹಾಕಿ ಬಂದ್ಲಂದ್ರೆ ಆಕಿನೂ ಕರ್ಕೊಂಡು ಬಂದು ಗಾಡಿ ಹತ್ತ. ಏನು ಇವ ದೇವ್ರೆ, ಇವರು ಮನೆಯಾಗಿಲ್ಲಲ್ಲ ಗೆಜ್ಜಿ, ಏನು ಮಾಡಿಲ್ಲ ನಾನೀಗ. ನಾನು ಒಬ್ಬೇಕೆ ಒಂದು ಅಕ್ಕನ ಗೆಜ್ಜಿ ಬರ್ತೀಯ ಜೊತೆಗೆ? ಆಯ್ತು ನಡಿ ಶಾಂತಕ್ಕ, ಬರ್ತೇನೆ ನಡಿ. ನನ್ನ ಮಗಳು ಇದ್ದಂಗಲ್ಲ ಅದು, ನಡಿ. ಅವ್ವ ಅಯ್ಯೋ ಬಾರ ಮಗಳ, ಬಾರವಾ ಶಾಂತಕ್ಕ, ಚೀಲ ಕೊಡಿಲಿ, ಆಕಿನ ಕರ್ಕೊಂಬ. ಸೊಕಾಶ್ ಕಸ್ತೂರಿ ಬಾ. ಅವ್ವ ಅವಳು ಬರ್ತಪ್ಪ, ಅವ್ವ ಬರ್ತಾಳ, ಇಲ್ಲೇ ಹೊಂಟಾಳ ದವಾಖಾನಿಗೆ ಬರ್ತಾ. ಇರಿ ಹುಡುಗ ಹುಷಾರಿ, ಏನ ಅಲ್ಲಿ ಹಿಂದೆ ಅದು ಬಾವಿ ತುಂಬೈತಿ, ಅಲ್ಲಿ ಹೋಗಕ್ ಬಿಡಬೇಡ. ಕರ್ಕೋ, ಕೆಲಸ ಬಿಟ್ಟು ಹೋಗಿ ಹುಡುಗನ ಕರ್ಕೋ. ಆಯ್ತಾಯ್ತು, ನೀವು ಹೋಗ್ಬರ್ರಿ.